ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಮಾರ್ಚ್ ಮಾಸದಲ್ಲಿ ಗ್ರಹಗಳ ಗೋಚಾರ ಪ್ರಭಾವ 12 ರಾಶಿಗಳಿಗೆ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಮಾರ್ಚ್ ಮಾಸದಲ್ಲಿ ಗ್ರಹಗಳಲ್ಲಿಯೇ ಮುಖ್ಯ ಗ್ರಹವಾದಂತಹ ಸೂರ್ಯ ಗ್ರಹ ಕುಂಭರಾಶಿ ಮತ್ತು ಮೀನರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಇತರ ಗ್ರಹಗಳಾದಂತಹ ಕುಜ ಗ್ರಹ, ರಾಹು ಗ್ರಹ ಕುಂಭರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಬುಧ ಗ್ರಹ ವಕ್ರ ಸಂಚಾರ ಕುಂಭರಾಶಿಯಲ್ಲಿ 20ನೇ ದಿನಾಂಕದವರೆಗೆ ಮಾಡಲಿದ್ದು, ಆ ನಂತರ ಕುಂಭರಾಶಿಯಲ್ಲಿಯೇ ನೇರ ಸಂಚಾರವನ್ನ ಮಾಡಲಿದ್ದು, ಶುಕ್ರ ಗ್ರಹ ಕುಂಭರಾಶಿಯಿಂದ ಮೀನರಾಶಿಗೆ 2ನೇ ದಿನಾಂಕ ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, ಮೀನರಾಶಿಯಲ್ಲಿ ಶನಿಗ್ರಹವು ಸಂಚಾರ ಈಗಾಗಲೇ ಮಾಡ್ತಾ ಇದ್ದು, ಶನಿಗ್ರಹದ ಸಂಯೋಗದಲ್ಲಿ ಸೂರ್ಯ ಗ್ರಹ ಮತ್ತು ಶುಕ್ರ ಗ್ರಹಗಳ ಸಂಚಾರವು ಆಗಲಿದ್ದು, ಮಿಥುನ ರಾಶಿಯಲ್ಲಿ ಗುರುಗ್ರಹದ ಸಂಚಾರ ವಕ್ರ ಸಂಚಾರ 11ನೇ ದಿನಾಂಕದವರೆಗೆ ಪುನರ್ವಸು ನಕ್ಷತ್ರದಲ್ಲಿ ಆಗಲಿದ್ದು, 11ನೇ ದಿನಾಂಕದ ನಂತರ ಪುನರ್ವಸು ನಕ್ಷತ್ರದಲ್ಲಿಯೇ ನೇರ ಸಂಚಾರವನ್ನ ಗುರುಗ್ರಹ ಮಾಡಲಿದ್ದು, ಸಿಂಹ ರಾಶಿಯಲ್ಲಿ ಕೇತು ಗ್ರಹದ ಸಂಚಾರ ಆಗಲಿದ್ದು, ಮಾರ್ಚ್ ಮಾಸದಲ್ಲಿ ಈ ಗ್ರಹಗಳ ಸಂಯೋಗ, ಈ ಗ್ರಹಗಳ ಸಂಘರ್ಷ 12 ರಾಶಿಯವರಿಗೆ ಯಾವ ರೀತಿ ಫಲಗಳನ್ನ ನೀಡಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ವೃಶ್ಚಿಕ ರಾಶಿಯವರಿಗೆ ರಾಶ್ಯಾಧಿಪತಿ ಕುಜಗ್ರಹ ಮಾರ್ಚ್ ಮಾಸದಲ್ಲಿ ಕುಂಭ ರಾಶಿ 4ನೇ ಸ್ಥಾನದಲ್ಲಿ ರಾಹುಗ್ರಹದೊಂದಿಗೆ ಸೂರ್ಯಗ್ರಹದೊಂದಿಗೆ ವಕ್ರ ಬುಧ ಗ್ರಹದೊಂದಿಗೆ ಸಂಚಾರ ಮಾಡಲಿದ್ದು, ಶತಭಿಷ ನಕ್ಷತ್ರ ರಾಹು ನಕ್ಷತ್ರದಲ್ಲಿಯೂ ಸಂಚಾರ ಮಾಡೋದ್ರಿಂದ ಕುಜನ ಪ್ರಭಾವ, ಕುಜನ ಫಲಗಳು ರಾಶ್ಯಾಧಿಪತಿಯಾಗಿ ಮತ್ತು ಇತರ ಗ್ರಹಗಳ ಫಲಗಳು ಯಾವ ರೀತಿ ಸಿಗುತ್ತೆ ಅಂದ್ರೆ, ಇಲ್ಲಿ ಬಹುಗ್ರಹಗಳ ಸಂಯೋಗ 4ಥ ಸ್ಥಾನದಲ್ಲಿ ಆಗ್ತಾ ಇರೋದ್ರಿಂದ ಈ ಕುಜಗ್ರಹ ರಾಶ್ಯಾಧಿಪತಿಯಾಗಿ ಭೂಮಿ, ವಾಹನ, ಮನೆ ಈ ಎಲ್ಲ ವಿಷಯಗಳಿಗೆ ಒಳ್ಳೆ ಫಲಗಳನ್ನ ನೀಡಬೇಕು, ಅನುಕೂಲಗಳನ್ನ ಮಾಡಿಕೊಡ್ಬೇಕು, ಭೂಮಿ ಯೋಗ, ಭೂಮಿ ಲಾಭವನ್ನ ನೀಡಬೇಕು. ಆದ್ರೆ ಈ ಗ್ರಹ ರಾಶ್ಯಾಧಿಪತಿಯಾಗಿ ಇಲ್ಲಿ ರಾಹುವಿನ ಸಂಯೋಗದಲ್ಲಿ ಶತಾಭಿಷ ನಕ್ಷತ್ರದಲ್ಲಿ ಸಂಚಾರವು ಮಾಡೋದ್ರಿಂದ ಭೂಮಿ ಮತ್ತು ಮನೆಯ ವಿಷಯಗಳಲ್ಲಿ ಏನಾದರೂ ಸಮಸ್ಯೆಗಳನ್ನು ಇಲ್ಲಿ ಸೂಚಿಸುತ್ತೆ. ಅಂದ್ರೆ ಬೇಸರ, ಅನುಕೂಲಗಳಾದ್ರೂ ಅಥವಾ ಅನುಕೂಲ ಇದ್ರೂ ನಿಮಗೆ ಮನೆಯ ವಿಷಯ ಅಥವಾ ಭೂಮಿಯ ವಿಷಯದಲ್ಲಿ ಏನಾದರೂ ಬೇಸರ ಆಗುವಂತೆ, ಅಥವಾ ನೀವೇನಾದರೂ ಈ ವಾರದಲ್ಲಿ ಅಥವಾ ಈ ಮಾಸದಲ್ಲಿ ಭೂಮಿಯನ್ನ ತೆಗೆದುಕೊಳ್ತಾ ಇದ್ರೆ ಅದರಲ್ಲಿ ಏನಾದರೂ ಇರಬಹುದಾದಂತಹ ಸಮಸ್ಯೆಗಳನ್ನ ಸೂಚಿಸುತ್ತೆ. ಇನ್ನು ದಶಮಾಧಿಪತಿಯಾದಂತಹ ಸೂರ್ಯಗ್ರಹವು ಅಲ್ಲಿ ಸಂಚಾರ ಮಾಡ್ತಾ ಇದ್ದು, ಈ ಗ್ರಹಗಳೆಲ್ಲವೂ ದಶಮ ಸ್ಥಾನವನ್ನ ವೀಕ್ಷಣೆ ಮಾಡೋದ್ರಿಂದ ಮತ್ತು ಕುಜಗ್ರಹ ರಾಶ್ಯಾಧಿಪತಿಯಾಗಿ 4ಥ ಸ್ಥಾನದಿಂದ ಲಾಭ ಸ್ಥಾನವನ್ನ ವೀಕ್ಷಣೆ ಮಾಡೋದ್ರಿಂದ, ಸಪ್ತಮಾಧಿಪತಿಯಾದಂತಹ ಶುಕ್ರ ಗ್ರಹವು ಲಾಭ ಸ್ಥಾನವನ್ನ 5ಮ ಸ್ಥಾನದಿಂದ ವೀಕ್ಷಣೆ ಮಾಡೋದ್ರಿಂದ ರಿಯಲ್ ಎಸ್ಟೇಟ್ ಭೂಮಿ ವ್ಯವಹಾರವನ್ನ ಮಾಡುವಂತಹ ವ್ಯಕ್ತಿಗಳಿಗೆ ಭೂಮಿಯಿಂದ ಬರಬಹುದಾದಂತಹ ಲಾಭವನ್ನ ಸೂಚಿಸುತ್ತೆ. ಅಂದ್ರೆ ರಾಹು ಗ್ರಹದೊಂದಿಗೂ ಇಲ್ಲಿ ಈ ಗ್ರಹ ಸಂಚರಿಸಿದರೂ ಲಾಭ ಸ್ಥಾನವನ್ನ ಈ ಗ್ರಹಗಳು ವೀಕ್ಷಣೆ ಮಾಡೋದ್ರಿಂದ ಭೂಮಿಯಿಂದ ಬರಬಹುದಾದಂತಹ ಲಾಭವನ್ನ ಸೂಚಿಸ್ತವೆ ಈ ಗ್ರಹಗಳು. ಮತ್ತು ಇನ್ನು ಉದ್ಯೋಗ ಸ್ಥಾನಾಧಿಪತಿಯಾದಂತಹ ಸೂರ್ಯಗ್ರಹ, ರಾಶ್ಯಾಧಿಪತಿಯಾದಂತಹ ಕುಜಗ್ರಹ 4ಥ ಸ್ಥಾನದಿಂದ ದಶಮವನ್ನ ವೀಕ್ಷಣೆ ಮಾಡೋದ್ರಿಂದ ಮುಖ್ಯವಾಗಿ ಗೌರ್ಮೆಂಟ್ ಉದ್ಯೋಗಸ್ಥರಿಗೆ, ರಾಜಕೀಯ ವ್ಯಕ್ತಿಗಳಿಗೆ ಮತ್ತು ಕುಜನ ಪ್ರಭಾವ ಅಂದ್ರೆ ದೇಹದಿಂದ ಮಾಡಬಹುದಾದಂತಹ, ಸಾಮರ್ಥ್ಯದಿಂದ ಮಾಡಬಹುದಾದಂತಹ ಕೆಲಸಕ್ಕೆ, ಅಂದ್ರೆ ಈಗ ಜಿಮ್ ಟ್ರೈನರ್ ಆಗಬಹುದು, ಇಂಥವರಿಗೆಲ್ಲರಿಗೂ ಬಹಳ ಒಳ್ಳೆ ಫಲಗಳನ್ನ ನೀಡ್ತಾರೆ. ರಿಯಲ್ ಎಸ್ಟೇಟ್ ಮಾಡುವಂತಹ ಓನರ್ಗೂ, ಅಂದ್ರೆ ಭೂಮಿ ವ್ಯವಹಾರ ಮಾಡುವ ಓನರ್ಶಿಪ್ ಇರುವವರಿಗೆ, ವಾಹನವನ್ನ ಸೇಲ್ಸ್ ಮಾಡುವಂತಹ ಓನರ್ಗೆ ಈ ಒಂದು ಕ್ಷೇತ್ರಗಳಲ್ಲಿ ಬಹಳ ಒಳ್ಳೆ ಫಲಗಳನ್ನ ಈ ಗ್ರಹಗಳು ನೀಡ್ತಾರೆ. ಇನ್ನು ಇಲ್ಲಿ ಸೂರ್ಯನ ಪ್ರಭಾವವು ಪ್ರಾರಂಭದಲ್ಲಿ ಇರೋದ್ರಿಂದ ರಾಜಕೀಯ ಮತ್ತು ಉನ್ನತ ಅಧಿಕಾರ ಯೋಗದಲ್ಲಿ ಇರುವಂತಹ ವ್ಯಕ್ತಿಗಳಿಗೂ ಇಲ್ಲಿ ಒಳ್ಳೆಯ ಒಂದು ಫಲಗಳನ್ನ ಈ ಗ್ರಹಗಳು ನೀಡ್ತಾರೆ. ಆದರೆ
ಯಾವುದೇ ಒಂದು ವಿಷಯದಲ್ಲಿ ಆದರೂ ಗೊಂದಲ ಇದ್ದೇ ಇರುತ್ತೆ. ಯಾಕಂದ್ರೆ ರಾಹು ಪ್ರಭಾವ ಮತ್ತು ವಕ್ರ ಬುಧ ಪ್ರಭಾವ. ವಕ್ರ ಬುಧ ಪ್ರಭಾವ ಇಲ್ಲಿ ಏನಾಗುತ್ತೆ, ಯಾವುದೇ ಕೆಲಸದಲ್ಲಿ ಮರುಪರಿಶೀಲಿಸಿಕೊಳ್ಳುವಂತಹ ಪ್ರಭಾವವನ್ನ ಮಾಡೋದ್ರಿಂದ ಇದರಿಂದ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಆದರೆ ರಾಹು ಪ್ರಭಾವದಿಂದ ಗೊಂದಲ ಆಗ್ತಾ ಇರುತ್ತೆ. ಇನ್ನು ಚತುರ್ಥ ಸ್ಥಾನದಲ್ಲಿ ಮಾತೃ ವಿಷಯವನ್ನು ಇಲ್ಲಿ ತಿಳಿಯೋದ್ರಿಂದ ಮಾತೃ ಸಂಬಂಧಪಟ್ಟಂತೆ ತಾಯಿಯೊಂದಿಗೆ ಹಠವನ್ನ ಮಾಡುವುದು, ಹಠದಿಂದ ನಡೆದುಕೊಳ್ಳುವುದು, ಇಲ್ಲಿ ಸ್ವಲ್ಪ ಈಗೋ ಮಿಕ್ಸ್ ಆಗುವಂಥದ್ದು, ಇಲ್ಲಿ ಅಂದ್ರೆ ಸೂರ್ಯನ ಪ್ರಭಾವ ಮತ್ತು ರಾಹು ಪ್ರಭಾವ, ಮನಃಶಾಂತಿ ಇಲ್ಲದಂತೆ ಆಗುವುದು, ಮನೆಯ ವಾತಾವರಣದಲ್ಲಿ ಏನಿದ್ದರೂ ಏನೋ ಒಂದು ರೀತಿಯ ಮನಸ್ಸಿಗೆ ಬೇಸರ ಆಗುವಂಥದ್ದನ್ನ ಈ ಗ್ರಹಗಳ ಕಂಜಕ್ಷನ್ ಅಲ್ಲಿ ಫಲಗಳನ್ನ ತಿಳಿಬಹುದು. ಇನ್ನು ಪಂಚಮ ಸ್ಥಾನದಲ್ಲಿ ಇಲ್ಲಿ ಶುಕ್ರ ಗ್ರಹ ಮತ್ತು ಶನಿ ಗ್ರಹಗಳ ಸಂಯೋಗವೂ ಆಗೋದ್ರಿಂದ ಪಂಚಮದಲ್ಲಿ ಈ ಗ್ರಹಗಳ ಪ್ರಭಾವ ಹೇಗಿರುತ್ತೆ ಅಂದ್ರೆ, ಪಂಚಮ ಅಂದ್ರೆ ವಿದ್ಯಾಸ್ಥಾನ, ಸಂತಾನ ಸ್ಥಾನ, ಪ್ರೀತಿ ಪ್ರೇಮ ಪ್ರಣಯದ ಸ್ಥಾನವು, ಮನೋರಂಜನೆಯ ಸ್ಥಾನವು ಆಗಿರೋದ್ರಿಂದ ಈ ಸಂಬಂಧಪಟ್ಟಂತೆ ಈ ವಿಷಯಗಳ ಬಗ್ಗೆ ಈ ಗ್ರಹಗಳ ಪ್ರಭಾವ ಇರಲಿದೆ. ಅಂದ್ರೆ ಈ ಸ್ಥಾನವನ್ನ ಸೂರ್ಯಗ್ರಹವು ದಶಮಾಧಿಪತಿಯಾಗಿ 15ನೇ ದಿನಾಂಕ ಪ್ರವೇಶ ಮಾಡೋದ್ರಿಂದ ಪಂಚಮದಲ್ಲಿ ನಿಮ್ಮ ಮೈಂಡ್ ಸೆಟ್ ಅಂದ್ರೆ ನಿಮ್ಮ ಮೈಂಡ್ ಯಾವ ರೀತಿ ಇರುತ್ತೆ ಅಂದ್ರೆ, ನಿಮ್ಮ ಉದ್ಯೋಗದ ಬಗ್ಗೆಯೇ ಹೆಚ್ಚು ಫೋಕಸ್ ಮಾಡುವಂತೆ ನಿಮ್ಮ ಮೈಂಡ್ ಇರುತ್ತೆ. ಯಾಕಂದ್ರೆ ಈ ಸ್ಥಾನ ಜ್ಞಾನದ ಸ್ಥಾನವೂ ಆಗಿದೆ. ಪಂಚಮದಲ್ಲಿ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತಿಸ್ತೀರ, ಮಕ್ಕಳ ಸಂತೋಷದ ಬಗ್ಗೆ ಚಿಂತಿಸ್ತೀರ. ಶನಿ ಗ್ರಹದ ಸಂಯೋಗ, ಪ್ರೀತಿ ಪ್ರೇಮ ವಿಷಯದಲ್ಲಿ ಯಾರಿಗಾದ್ರೂ ನಿಮ್ಮ ಪ್ರೇಮವನ್ನ ಅಪ್ರೋಚ್ ಮಾಡಬೇಕು ಅಂತ ವೃಶ್ಚಿಕ ರಾಶಿಯವರು ಇದ್ರೆ ಸ್ವಲ್ಪ ಡಿಲೇ ಆಗುತ್ತೆ, ನಿಧಾನ ಆಗುತ್ತೆ. ಪತಿ ಪತ್ನಿ ವಿಷಯ, ಸಪ್ತಮಾಧಿಪತಿಯು ಆಗಿರೋದ್ರಿಂದ ಶುಕ್ರ ಗ್ರಹ ಸ್ವಲ್ಪ ಕೆಲವೊಮ್ಮೆ ಅನ್ರೊಮ್ಯಾಂಟಿಕ್ ಆಗಿ ನೀವು ರಸಿಕತನ ಇಲ್ಲದಂತೆಯೂ ನಿಮ್ಮ ವರ್ತನೆ ಇರಬಹುದು ಮತ್ತು ಕೆಲವು ಸಂದರ್ಭದಲ್ಲಿ ನಿಮ್ಮ ರಸಿಕತೆಯಲ್ಲಿಯೂ ಶಿಸ್ತುಬದ್ಧವಾದದ್ದು ನಡತೆ ಇಲ್ಲಿ ನಿರ್ಮಾಣ ಆಗಬಹುದು. ಮತ್ತು ಪೂರ್ವ ಪುಣ್ಯ ಸ್ಥಾನ ಪಂಚಮ ಸ್ಥಾನವೂ ಆಗಿರೋದ್ರಿಂದ ಇಲ್ಲಿ ಪೂರ್ವ ಪುಣ್ಯದ ಅಂದ್ರೆ ನಿಮ್ಮ ಹಿಂದಿನ ಜನ್ಮದ ಪ್ರೀತಿ ಪ್ರೇಮದ ಅನುಭವ ಕೆಲವರಿಗೆ ಆಗಬಹುದು, ಅಥವಾ ಈ ಜನ್ಮದಲ್ಲಿ ನಿಮ್ಮ ಹಿಂದಿನ ಪ್ರೀತಿ ಪ್ರೇಮದ ಅನುಭವ ನಿಮಗೆ ಆಗ್ಬಹುದು. ಯಾಕಂದ್ರೆ ಈ ಪಂಚಮ ಸ್ಥಾನದಲ್ಲಿ ಶನಿಗ್ರಹದ ಸಂಚಾರ ಹಳೆಯದನ್ನ ಸೂಚಿಸುತ್ತೆ, ಹಳೆಯ ಪ್ರೇಮವನ್ನ ಒಂದು ಇಲ್ಲಿ ಪ್ರಭಾವ ಮಾಡುತ್ತೆ. ಅದರ ಅನುಭವವು ನಿಮಗಾಗುವಂತೆ ಇಲ್ಲಿ ಈ ಗ್ರಹಗಳ ಪ್ರಭಾವ ಪಂಚಮದಲ್ಲಿ ಆಗುತ್ತೆ. ಪಂಚಮ ಅಂದ್ರೆ ಮನೋರಂಜನೆ, ಈಗ ಕ್ರೀಡೆ ಅಥವಾ ಆಟ ಆಡುವುದು, ಅಭ್ಯಾಸ, ಇವೆಲ್ಲವನ್ನ ಈ ಸ್ಥಾನದಲ್ಲಿ ಇಲ್ಲಿ ತಿಳಿಯೋದ್ರಿಂದ ಈ ಸಂಬಂಧಪಟ್ಟಂತೆಯೂ ಶುಕ್ರ ಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ಬಹಳ ಸಂತೋಷದಿಂದ ಇರಲು ಪ್ರಯತ್ನಿಸ್ತೀರಾ. ಆದ್ರೆ ಇಲ್ಲಿ ಕೆಲವು ವಿಷಯಗಳಿಗೆ ಶನಿಗ್ರಹ ನಿರ್ಬಂಧವನ್ನ ಹಾಕ್ತಾರೆ. ಅಂದ್ರೆ ಎಷ್ಟು ಮಾಡಬೇಕು, ಹೇಗೆ ಶಿಸ್ತುಬದ್ಧವಾಗಿ ಕ್ರಮಬದ್ಧವಾಗಿ ಯಾವ ವಿಷಯಗಳಲ್ಲಿ ನಿಮ್ಮನ್ನ ತೊಡಗಿಸಿಕೊಳ್ಬೇಕು, ಇದರಂತೆಯೂ ಇಲ್ಲಿ ಶನಿಗ್ರಹದ ನಿರ್ಬಂಧ ಇರಲಿದೆ. ಆದರೆ ಕೆಲವೊಮ್ಮೆ ಇಲ್ಲಿ ಏನಾಗುತ್ತೆ, ಶನಿಗ್ರಹ ನೀಚ ಜನರನ್ನು ಸೂಚಿಸೋದ್ರಿಂದ ಇಲ್ಲಿ ನೀಚ ಜನರಿಂದ ಆಗಬಹುದಾದಂತಹ ಸಮಸ್ಯೆಗಳು, ಯಾವಾಗಲೂ ಶುಕ್ರ ಶನಿ ಗ್ರಹ ಸಂಯೋಗಗೊಂಡಾಗ ಕೆಳಮಟ್ಟದ ಜನರನ್ನ ಇಲ್ಲಿ ಕೆಳಮಟ್ಟದ ಜನರೊಂದಿಗೆ ಸಂಬಂಧವನ್ನ ಪ್ರೇರೇಪಿಸುತ್ತೆ ಈ ಗ್ರಹಗಳ ಒಂದು ಸಂಯೋಗ. ಹಾಗಾಗಿ ಈ ಎಲ್ಲಾ ವಿಷಯಗಳ ಬಗ್ಗೆ ನಿಮ್ಮ ಗಮನ ಸರಿ ಇರಬೇಕಾಗುತ್ತೆ. ಪಂಚಮ ಸ್ಥಾನದಲ್ಲಿ ಈ ಗ್ರಹಗಳ ಪ್ರಭಾವ ಇರೋದ್ರಿಂದ ಇನ್ನು ವ್ಯಾಪಾರ ವ್ಯವಹಾರ ಸಂಬಂಧಪಟ್ಟಂತೆ ಶುಕ್ರ ಗ್ರಹ ಪಂಚಮದಲ್ಲಿರೋದ್ರಿಂದ ಲಾಭದ ಫಲವನ್ನ ಪಡೆದುಕೊಳ್ತೀರಾ. ರಾಶ್ಯಾಧಿಪತಿ ಲಾಭಸ್ಥಾನವನ್ನ ವೀಕ್ಷಣೆ ಮಾಡ್ತಾ ಇರೋದ್ರಿಂದ ಪತಿ ಪತ್ನಿ ಬಾಳ ಸಂಗಾತಿಯಿಂದಲೂ ಏನಾದರೂ ಲಾಭ ಆಗುವಂಥದ್ದನ್ನ ಶುಕ್ರ ಗ್ರಹ ಲಾಭಸ್ಥಾನ ವೀಕ್ಷಣೆ ಮಾಡೋದ್ರಿಂದ ಇಲ್ಲಿ ತಿಳಿಬಹುದು.
ಈ ರೀತಿ ಈ ಮಾಸದಲ್ಲಿ ಗ್ರಹಗಳು ಈ ರೀತಿ ಪ್ರಭಾವವನ್ನ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೂ ಪಂಚಮ ಸ್ಥಾನದಲ್ಲಿ ಶನಿ ಸಂಚರಿಸಿದರೂ ಶುಕ್ರ ಪ್ರಭಾವದಿಂದ ಬಹಳ ಕ್ರಿಯೇಟಿವ್ ಆಗಿ ಇಲ್ಲಿ ನಿಮ್ಮ ಒಂದು ವಿದ್ಯಾಭ್ಯಾಸದಲ್ಲಿ ಆಗ್ಬಹುದು, ನಿಮ್ಮ ಯಾವುದೇ ಒಂದು ಮಾತಿನಲ್ಲಿ ಆಗಬಹುದು, ಇದರಲ್ಲಿ ಇಲ್ಲಿ ಮುಂದುವರಿಯುವಂತೆ ಈ ಗ್ರಹಗಳ ಪ್ರಭಾವ ಆಗಲಿದೆ. ಆದರೆ ಶನಿಯ ಪ್ರಭಾವದಿಂದಲೂ ಇಲ್ಲಿ ಸ್ವಲ್ಪ ಮಟ್ಟಿಗಾದರೂ ಹಿನ್ನಡೆ ಆಗುವಂತೆಯೂ ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿ ಶನಿ ಸಂಚಾರ ಅಷ್ಟು ಶುಭ ಫಲವನ್ನ ನೀಡೋದಿಲ್ಲ. ಆದರೆ ಶುಕ್ರ ಗ್ರಹದ ಒಂದು ಪ್ರಭಾವದಿಂದ ಇಲ್ಲಿ ನಿಮ್ಮ ಒಂದು ಕ್ರಿಯೇಟಿವ್ ಆಗಬಹುದು, ಬುದ್ಧಿವಂತಿಕೆ ಆಗಬಹುದು, ಸ್ವಲ್ಪ ಮಟ್ಟಿಗೆ ಇಲ್ಲಿ ಈ ಮಾಸದಲ್ಲಿ ಹೆಚ್ಚಾಗುವಂತೆ ಶುಕ್ರ ಗ್ರಹದ ಪ್ರಭಾವ ಆಗಲಿದೆ. ಇನ್ನು ಪಂಚಮದಲ್ಲಿ ದಶಮಾಧಿಪತಿಯ ಸಂಚಾರವು 15ನೇ ದಿನಾಂಕದ ನಂತರ ಆಗಲಿದ್ದು, ಸೂರ್ಯಗ್ರಹ ಪಂಚಮದಲ್ಲಿ ಸಂಚರಿಸುವಾಗ ಒಳ್ಳೆ ಫಲಗಳನ್ನೇ ನೀಡುತ್ತಾರೆ. ಇಲ್ಲಿ ಪಂಚಮದಿಂದ ಲಾಭ ಸ್ಥಾನವನ್ನ ವೀಕ್ಷಿಸ್ತಾರೆ. ಅಂದ್ರೆ ಉದ್ಯೋಗದಿಂದ ಬರಬಹುದಾದಂತಹ ಲಾಭವನ್ನ ಈ ಗ್ರಹಗಳು ಇಲ್ಲಿ ಸೂಚಿಸ್ತಾರೆ. ಇನ್ನು ಚತುರ್ಥದಲ್ಲಿ ಬುಧ ವಕ್ರ ಸಂಚಾರ ಏನು ಮಾಡಲಿದ್ದಾರೆ. ಆ ಬುಧ ಗ್ರಹ 20ನೇ ದಿನಾಂಕದ ನಂತರದಲ್ಲಿ ನೇರ ಸಂಚಾರವನ್ನ ಮಾಡ್ತಾರೆ ಚತುರ್ಥ ಸ್ಥಾನದಲ್ಲಿ. ಆ ನಂತರದಲ್ಲಿ ನಿಮ್ಮ ಆಲೋಚನೆಗಳಿರಬಹುದು, ನಿಮ್ಮ ಯಾವುದೇ ಒಂದು ನಿರ್ಧಾರಗಳಲ್ಲಿ ಆಗಬಹುದು, ಇದೆಲ್ಲದರಲ್ಲಿಯೂ ಕ್ಲಾರಿಟಿ ಬರಲಿದೆ. ಮತ್ತು ರಾಹು ಗ್ರಹದ ಒಂದು ಕಂಜಕ್ಷನ್ ಅಲ್ಲಿ ಸಂಚರಿಸುವಂತಹ ಕುಜಗ್ರಹವು 20ನೇ ದಿನಾಂಕದ ನಂತರದಲ್ಲಿ ಶತಾಭಿಷ ನಕ್ಷತ್ರದಿಂದ ಮುಂದುವರಿದು ಸಂಚರಿಸೋದ್ರಿಂದ, ಬೇರೆ ನಕ್ಷತ್ರದಲ್ಲಿ ಸಂಚರಿಸೋದ್ರಿಂದ ರಾಹು ಪ್ರಭಾವವು ಹೆಚ್ಚು ಆಗೋದಿಲ್ಲ. ಬಹಳ ಒಂದು ನಿಮ್ಮ ವಿಷಯಗಳಲ್ಲಿ ಸರಿಯಾದಂತಹ ಕ್ಲಾರಿಟಿಯನ್ನ ತಂದುಕೊಳ್ತೀರಾ. ಈ ಮಾಸದಲ್ಲಿ ಗ್ರಹಗಳ ಗೋಚಾರ ಈ ರೀತಿ ಇದೆ. ಧನಾಭಿವೃದ್ಧಿಗೆ ಬಹಳ ಪ್ರಯತ್ನವನ್ನ ಪಡ್ತೀರಾ. ಯಾಕೆಂದ್ರೆ ಇಲ್ಲಿ ಅಂದ್ರೆ ಗುರುಗ್ರಹ ವಕ್ರ ಸಂಚಾರ ಪ್ರಾರಂಭದಲ್ಲಿ ಆಗಲಿದ್ದು, ಆ ನಂತರ ನೇರ ಸಂಚಾರವನ್ನ ಆರಂಭಿಸ್ತಾರೆ 11ನೇ ದಿನಾಂಕದಿಂದ. ಹಾಗಾಗಿ ಬಹಳ ಹಾರ್ಡ್ ವರ್ಕ್ ಮಾಡ್ತೀರಾ ಧನಾಭಿವೃದ್ಧಿಗೆ ಸಂಬಂಧಪಟ್ಟಂತೆ. ಧನಾಭಿವೃದ್ಧಿಗೆ ಇತರ ಭಾವಾಧಿಪತಿಗಳನ್ನು ಅಂದ್ರೆ ರಾಶ್ಯಾಧಿಪತಿಗಳನ್ನು ನಾವು ನೋಡ್ಬೇಕಾಗತ್ತೆ. ಇಲ್ಲಿ ಬಹುಗ್ರಹಗಳು ಲಾಭ ಸ್ಥಾನವನ್ನ ದೃಷ್ಟಿಸ್ತಾ ಇರೋದ್ರಿಂದ ಲಾಭದ ಫಲಗಳನ್ನ ನೀವು ಈ ಮಾಸದಲ್ಲಿ ಕೆಲವು ವಿಷಯಗಳಲ್ಲಿ ಪಡೆದುಕೊಳ್ತೀರಾ, ಕೆಲವು ವಿಷಯಗಳಲ್ಲಿ ಅನುಕೂಲಗಳಾಗುತ್ತೆ. ಈ ರೀತಿ ಈ ಮಾಸದ ಗ್ರಹಗಳ ಪ್ರಭಾವ ಇದೆ. ಯಶಸ್ಸಿಗೆ ಸ್ವಲ್ಪ ತೊಂದರೆ ಇರುತ್ತೆ, ಅಡೆತಡೆಗಳಿರುತ್ತೆ. ಗುರು ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಆದ್ರೂ ಮಹಾ ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಯಶಸ್ಸಿಗಾಗಿ ಪ್ರಯತ್ನ ಪಡಿ. ರಾಶ್ಯಾಧಿಪತಿ ಒಳ್ಳೆ ಫಲವನ್ನ ನೀಡ್ತಾರೆ ಚತುರ್ಥ ಸ್ಥಾನದಿಂದ. ರಾಹುವಿನಿಂದ ಅಡೆತಡೆ ಇದ್ರು, ಸ್ಟ್ರಗಲ್ ಆಗ್ತಾ ಇದ್ರು, ಪ್ರಯತ್ನವನ್ನ ಮಾಡಿ ಒಳ್ಳೆ ಫಲಗಳನ್ನ ನೀಡ್ತಾರೆ ಅನ್ನೋದನ್ನ ತಿಳಿಸ್ತಾ ಇದ್ದೇನೆ. ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ ವೃಶ್ಚಿಕ ರಾಶಿಯವರಿಗೆ ಒಳ್ಳೆ ಆಲೋಚನೆಗಳು ಬರಲಿ, ಒಳ್ಳೆ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯುವಂತೆ ಆಗಲಿ, ಯಶಸ್ಸು ಸಿಗಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.